ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ಸೊ ಎಲ್ರು ಹೆಂಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಹೆಂಗೆ ನಡೀತಾ ಇದೆ? ನಾವು ನೋಡ್ರಿ ಹಿಂಗೆ ಲಾಗಿಗೆ ಮಾಡ್ಕೊಂಡು ಜಿಮ್ಮಿಗೆಲ್ಲ ಹೋಗ್ಕೊಂಡು ಆರಾಮಾಗಿದ್ದೀನಿ. ನಮ್ಮ ಕಾಲೇಜು ಬೇರೆ ಮುಗಿದೋಯ್ತು, ಬೇಜಾರಾಯ್ತೈತೆ. ದಿನ ಬೆಳಗ್ಗೆ ಇದ್ದರೆ ಕಾಲೇಜಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇತ್ತು. ಈಗ ಕಾಲೇಜಿಲ್ಲ, ಏನಿಲ್ಲ, ಮುಂದೆ ಲೈಫ್ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೇನು ಮಾಡಬೇಕು ಲೈಫಲ್ಲಿ, ಕೆಲ್ಸಕ್ಕೆ ಹೋಗೋಣ, ಬಿಸ್ನೆಸ್ ಮಾಡೋಣ, ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೀನಿ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ತುಮಕೂರು ಹೊರಟಿದ್ದೀನಿ. ಬೈ ಯಾವ ಕಡೆ ತಿರ್ಕಂತೀರಾ? ಈ ಸೈಡ. ತುಮಕೂರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಸೊ ನಂದೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ಬೆನ್ನಲ್ಲಿ ಹಿಂದೆಗಡೆ ಒಂದು ಸ್ವಲ್ಪ ಏನೋ ಅಲರ್ಜಿ ಟೈಪ್ ಆಗಿದೆ. ಅಂದರೆ ಸ್ನಾನ ಮಾಡಿದಾಗೆಲ್ಲ ಲೈಕ್ ರೆಡ್ ಆಗಿಬಿಡೋದು. ಒಂದು ಸ್ವಲ್ಪ ನವೇನೂ ಕೂಡ ಆಗುತ್ತೆ. ಸೊ ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಯಾರು ಬರ್ತಾರೆ ಅಂತ ಅಂದರೆ ಚೇತು ಬ್ರೋ. ಅವರು ತುಮಕೂರಲ್ಲೇ ವರ್ಕ್ ಮಾಡ್ತಾ ಇರೋದು. ಅವರು ನಾವು ಇವತ್ತೆಲ್ಲ ಹೋಗಿ ಸ್ವಲ್ಪ ತೋರಿಸ್ಕೊಂಬರ್ಬೇಕು. ಮತ್ತು ಅವ್ರದ್ದು ಒಂದು ಸ್ವಲ್ಪ ಕಂಟೆಂಟ್ ಶೂಟ್ ಇದೆ, ನಂದೊಂದು ಸ್ವಲ್ಪ ಕಂಟೆಂಟ್ ಶೂಟ್ ಐತೆ. ಮುಗಿಸ್ಕೊಂಡು ಬರೋಣ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಲೈಫಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ ನೋಡ್ರಿ, ಅದೇನು ಆಗಲ್ಲ. ನಾವು ಈ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದ್ಯಾವುದು ವರ್ಕೇ ಆಗಲ್ಲ ಗುರು. ನಮ್ಮ ಗಾಡೀಲಿ ಫ್ಯೂಯಲೇ ಇಲ್ಲ ಗಾಯ್ಸ್. ನಮ್ಮ ಬೇಬಿಗೆ ಫ್ಯೂಯಲೇ ಹಾಕ್ಸಿ ತುಂಬ ದಿವಸ ಆಗೋಯ್ತು. ಆಲ್ರೆಡಿ ಎಷ್ಟು ದಿವಸ ಆಗೋಯ್ತು, ವಾರ ಆಗೋಯ್ತು ಅಂತ ಅನ್ಕೊತೀನಿ. ಲೈಕ್ ನೋಡ್ರಿ, ಫುಲ್ ಡೆಡ್ಡಲ್ಲಿ ಐತೆ. ಬನ್ನಿ ಫ್ಯೂಯಲ್ ಹಾಕ್ಸೋಣ ಈಗ. ಅಣ್ಣ 150 ಹಾಕಿ. ಹಾಂ ಗೈಸ್, 111 ರೂಪಾಯಿ ಪೆಟ್ರೋಲ್ ರೇಟ್ ಆಗೈತೆ. ಶೆಲ್ಲಲ್ಲಂತೂ 125 ಆಗ್ಬಿಡೈತೆ, ಬಟ್ ಕ್ವಾಲಿಟಿ ಇರುತ್ತೆ. ಲೆಟ್ಸ್ ಗೋ ಗೈಸ್. ಈಗ ನಮ್ಮ ಬೇಬಿಗೆ ಪೆಟ್ರೋಲ್ ಹಾಕಿಸಿದ್ವಿ. ಪೆಟ್ರೋಲ್ ಹಾಕ್ಸಿರು ಒಂದು ಕಡ್ಡಿ ಎದ್ದಿರೋಲ್ಲ ಗುರು. ಎದೊಳ್ತಿ ಈಗ ಒಂದು ಕಡ್ಡಿ ಇದೆ ನೋಡ್ರಿ, ಅಷ್ಟೇ 150 ರೂಪಾಯಿ. ಲೆಟ್ಸ್ ಗೋ, ಹೋಗೋಣ. ಈಗ 10:17 ಇನ್ನೊಂದು ಅವರೆಲ್ಲ ತುಮಕೂರಲ್ಲಿ ಇರಬೇಕು. ಚೇತು ಬ್ರೋ 11 o'clock ಬರ್ತೀನಿ ಅಂತ ಹೇಳೋರೆ. ಸೊ ನೋಡೋಣ, ಅವ್ರನ್ನ ಹೋಗಿ ಮೀಟ್ ಮಾಡಿ, ಅವರು ನಾವು ಮೀಟಾಗಿ ಆಲ್ರೆಡಿ ತುಂಬ ದಿವಸ ಆಗ್ಬಿಟ್ಟೈತೆ ಗುರು. ಅವನು ಹತ್ರ 1 ವರ್ಷನ ಆಗೋಯ್ತು ಅಂತ ಅನ್ಕೊತೀನಿ. ನಾನು ಅವ್ರು ಮೀಟ್ ಇಲ್ಲ ಕರೆಕ್ಟ್ ಮೊನ್ನೆ ಶಿವಗಂಗೆ ಬೆಟ್ಟದಲ್ಲಿ ಸಿಕ್ಕಿದ್ರು. ಬಟ್ ಅಲ್ಲೂ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನಾವು. ಲೈಕ್ ಅವರು ಬೆಟ್ಟ ಹತ್ತಿದ್ರೆ ನಾವು ಅಲ್ಲೇ ಬೆಟ್ಟ ಇಳಿತಿದ್ವಿ. ಬೆಳಗ್ಗೆ ಹತ್ತುತ್ತಾ ಇದ್ರಲ್ಲ, ಲೈಕ್ ಫಾಗ್ ಹೋಗ್ಬಿಡುತ್ತೆ ಅಂತ ಬೇಗ ಹೊರಟೋಗ್ಬಿಟ್ರು. ನಾವು ಕೆಳಗೆ ಇಳಿದ್ವಿ ಅಲ್ಲೇ. ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಹೋಗ್ಬಿಟ್ವಿ ನಾವು. ಸೊ ಅಲ್ಲೂ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಹೋಗಿ ಮೀಟ್ ಮಾಡಿ ಒಂದು ಸ್ವಲ್ಪ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಸ್ವಲ್ಪ ಕಾಂಟೆಂಟ್ಗಳು ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ನಮ್ಮ ಹೊರಡ್ಕೆರೆಯಲ್ಲಿ ಈಗ ಟ್ರೈನ್ ಆಗ್ತಾ ಇದೆ ನೋಡ್ರಿ. ಎಲ್ಲ ಟ್ರೈನಿಂದನೇ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಯಾವ ವರ್ಷಕ್ಕೆ ಆಗುತ್ತೋ, ನಾವು ಯಾವ ವರ್ಷ ಓಡಾಡ್ತೀವಿ ಅಂತಲೇ ಗೊತ್ತಿಲ್ಲ. ಟ್ರೈನ್ ಆಗೋ ವರ್ಷ ನಾವು ಇರ್ತೀವೋ ಇರಲ್ವೋ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಲಾಗ್ ಮಾಡ್ತಾ ಇರ್ತೀನಿ. ಟ್ರೈನ್ ಏನಾದರೂ ಬಂದರೆ ಅದನ್ನು ಹಾಕ್ತೀನಿ. ನಾನೇನಾದರೂ ಓಡಾಡಿದ್ರೆ ಟ್ರೈನಲ್ಲಿ ಅಂಥವ್ರಿಗೂ ನಾನು ಇದ್ರೆ. ಏನಣ್ಣ ಇದು ಹೊಗೆ? ಅಪ್ಪ ಏನು ಗುರು ಇದು ಹೊಗೆ ಹಿಂಗೆ ಎಬ್ಬಿಸ್ಕೊಂಡು ಅಣ್ಣ. ಏನೋ ತುಂಬ್ಕೊಂಡು ಹೋಗ್ತಾನೆ, ಲೋಡ್ ಐತೆ ಫುಲ್ಲು. ಜೀವನ ಎಂದರೆ ಪ್ರೀತಿ ಅನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ನನ್ನಲ್ಲೂ ಒಬ್ಬ ಸಿಂಗರ್ ಇದ್ದಾನೆ ಗುರು. ನಾನು ಅವಾಗೆಲ್ಲ ಕಾಲೇಜು ಸ್ಕೂಲ್ ಟೈಮ್ಗಳಲ್ಲೆಲ್ಲ ನಾನು ನನ್ನ ಫ್ರೆಂಡೆಲ್ಲ ಸಿಂಗಿಂಗ್ ಮಾಡ್ತಾಯಿದ್ವಿ. ಏನಾದರೂ ಫಂಕ್ಷನ್ ಆಯಿತು ಅಂದರೆ ನಾನು ನನ್ನ ಫ್ರೆಂಡು ದೇವ ಅಂತ ಇದ್ವಿ. ನಾನು ನನ್ನ ಫ್ರೆಂಡ್ ದೇವ ನೋಡಿದ್ರಲ್ಲ, ಆಗಲೆಲ್ಲ ಬರ್ತಾನಲ್ಲ, ಅವನು ನಾನೇ ಇಬ್ಬರೇ ಸಾಂಗ್ ಆಡ್ತಾ ಇದ್ದಿದ್ದು. ಏನಾರ ಫಂಕ್ಷನ್ ಆಗಲಿ, ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಆಗಲಿ, ನಾವಿಬ್ಬರೇ ಆಡ್ತಾ ಇದ್ದಿದ್ದು. ಫಸ್ಟ್ ಏನೋ ಪ್ರಾರ್ಥನೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೇ ಹೋಗಿ ಆಡ್ತಾ ಇದ್ದಿದ್ದು. ಒಂಥರ ಚೆನ್ನಾಗಿತ್ತು ಗುರು ಅವಾಗ ಲೈಫೇನೆ. ಸೆಕೆಂಡ್ PUC ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಕೆಲಸಗಳನ್ನ ಮಾಡ್ತಾಯಿದ್ವಿ. ಬಟ್ ಡಿಗ್ರಿ ಬಂದಮೇಲೆ ಅಷ್ಟೊಂದು ಇನ್ವಾಲ್ವ್ ಆಗೋಕ್ಕಾಗಿಲ್ಲ. ನಾವು ಈ ಕಡೆ ಸೋಷಿಯಲ್ ಮೀಡಿಯಾ ಕೆಲಸ ಆ ಥರ ಬಂದ್ಬಿಟ್ಟು ನಾವು ಅಷ್ಟೊಂದು ಇನ್ವಾಲ್ವ್ ಆಗೋಕ್ಕಾಗಿಲ್ಲ. ಮತ್ತು ನಮ್ಮ ಕಾಲೇಜ್ಗಳೆಲ್ಲ ಅಷ್ಟೊಂದು ಫಂಕ್ಷನ್ಸ್ಗಳು ಏನು ನಡೆಯಲಿಲ್ಲ. ನಡೆದ್ರೂ ನಾವು ಅಷ್ಟು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೋಡೋಣ, ನೆಕ್ಸ್ಟ್ ಇಯರ್ ಸರಿಗಮಪಗೆ ಆಡಿಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಸಿ. ಇದೇ ನೋಡ್ರಪ್ಪ ನಮ್ಮ ಕಾಲೇಜು. ನಾವಿಲ್ಲ ಅಂತ ಅಂದರೆ ಕಾಲೇಜು ಫುಲ್ ಬೋರ್ ಹೊಡೆಯುತ್ತೆ. ನಾವಿದ್ದಾಗ ಸಖತ್ತಾಯಿತು. ನಾವು ಕಾಲೇಜೀಗ ಆಗೋಯ್ತು ಎಕ್ಸಾಮು. ಆ ಕಾಲೇಜ್ ಡೇಸ್ಗಳೆಲ್ಲ ಮಿಸ್ ಮಾಡ್ಕೊತೀವಿ. ಎಷ್ಟೊಂಥರ ಫೀಲಿಂಗ್ಸ್ ಇತ್ತು ನಮ್ಮ ಕಾಲೇಜ್ ಮೇಲೆ. ಗಾಯ್ಸ್, ಈಗ ನಾವು ಟೋಲ್ ಹತ್ರ ಇದ್ದೀವಿ. ಬೈಕ್, ಆಟೋ, ಟ್ರ್ಯಾಕ್ಟರ್ ವಾಹನಗಳಿಗೆ ದಾರಿ. ಟ್ರ್ಯಾಕ್ಟರ್ ಹೋಗ್ತದೆ ಈ ಕಡೆ ಹಸಿ ಎಲ್ಲ ಗುರು, ಅಷ್ಟೊಂದು ಜಾಗನೇ ಇಲ್ಲ. ಇಲ್ಲಿ ಹೆಂಗರು ಟ್ರ್ಯಾಕ್ಟರ್ ಹೋಗುತ್ತೆ, ಆಟೋ ಹೋಗೋದೇ ಹೆಚ್ಚಿಲ್ಲಿ. ಟ್ರ್ಯಾಕ್ಟರ್ ಹೋಗುತ್ತಾ? ನನಗೇನೋ ಡೌಟ್ ಐತಪ್ಪ. ಪ್ರಾಣಿಗಳ ಮೇಲೆ ದಯೆ ಇರಲಿ, ಮನುಷ್ಯರ ಮೇಲೆ ದಯೆ ಇಲ್ಲ. ನಮ್ಮ ನಂದಿನಿ, ನಮ್ಮ RCB. ಗೈಸ್, ಇದ್ರ ಟೈರ್ ನೋಡ್ರಿ ಹೆಂಗೆ ಆಡ್ತೈತೆ ಅಂತ. ಹಿಂಗೆ ಆಡ್ತೈತೆ ಗೈಸ್. ತಡ್ರಿ, ಈಗ ನಮ್ಮ ಚೇತುಬ್ರಿಗೆ ಒಂದು ಕಾಲ್ ಮಾಡೋಣ, ಎಲ್ಲವ್ರೆ ಅಂತ ಕೇಳೋಣ. ಅವರಿಂದ ನಾನು ಬರ್ತಾಯಿದ್ದೀನಿ, 11 ಗಂಟೆ ಆಗುತ್ತೆ ನಾನು ಬರೋದಂತ ಅಂದ್ರೆ. ಈಗ ಆಲೇ 10-14-20 ಮಿನಿಟ್ಸ್ ಐತೆ. ನಾನು ಹೋಗೋಷ್ಟೊಂದು 20 ಮಿನಿಟ್ಸ್ ಬೇಕು. ಆದರೂ ಒಂದು ಫೋನ್ ಮಾಡಿ ಕೇಳೋಣ ಎಲ್ಲಿದ್ದಾರೆ ಅಂತ. ಬ್ರೋ, ನೀವು ಎಲ್ಲಿದ್ದೀರಾ? ಸುರಬೇಟಿ ದಿಕ್ಕಮ್ಮ. ನಾನು ಆಲ್ರೆಡಿ ಇನ್ನೇನು ಈಗ ಇದು ಯಲ್ಲಾಪುರ ಹತ್ತತ್ರ. ಹಾಂ, ಓಕೆ, ಬರ್ತೀನಿ. ಗೈಸ್, ನಮ್ಮ ಚೇತು ಬ್ರೋ ಆಲ್ರೆಡಿ ತುಮಕೂರಲ್ಲಿ ಇದ್ದಾರೆ. ನಾನೇ ಇನ್ನು ಹಿಂದೆ ಇದ್ದೀನಿ. ಬನ್ನಿರಿ, ಈಗ ಹೋಗೋಣ. ಲೆಟ್ಸ್ ಗೋ. ಬೇಗ ಹೋಗಿ ಸ್ವಲ್ಪ ಕಂಟೆಂಟ್ ಮಾಡಬೇಕು, ಶೂಟ್ ಮಾಡಬೇಕು, ಆಸ್ಪತ್ರೆಗೆ ಹೋಗಬೇಕು. ಅವ್ರ ಕೆಲಸಗಳು ಇರ್ತವೆ, ಅವ್ರ ಕೆಲಸಗಳು ಮುಗಿಸ್ಕೊಬೇಕು. ಇವತ್ತು ತುಂಬ ವರ್ಕ್ ಇದೆ, ಮುಗಿಸೋಣ ಬನ್ನಿ. ಲೆಟ್ಸ್ ಗೋ. ಅಯ್ಯೋ, ಸಿಗ್ನಲ್ ಬಿಟ್ಟಿಲ್ಲ ಗುರು.
ಬರೀ KSRTC ಬಸ್ಗಳು ನಿಂತ್ಬಿಟ್ಟವಲ್ಲ ಇಲ್ಲಿ. ಇಲ್ಲಿ ಹೇಳ್ಕೊಂತ ಸಿಗ್ನಲ್ ಆಗೇನೆ ತೋರಿಸ್ಬಿಡ ಹಿಂಗೆ ಜಾಗ ಐತೆ ನಡಿಗೋರು ಹೋಗ್ಬಿಡೋಣ ಅಂತ. ಜಾಗ ಇನ್ನೊಂದು ಎಷ್ಟೊಂದು ಐತೆ. ನಾವು ನುಗ್ಗಿಸ್ತಿಂದಾಡ್ರಿ ಈ ಕಡೆಗೆ ಹೋಗಿ ಬಿಟ್ರೆ ನಮ್ದೀಗ. ಇವತ್ತೇನೋ ಬೇಗ ಬಿಟ್ಬಿಟ್ರೆ ಸಿಗ್ನಲ್. ಗುರು ನೆನ್ನೆ ಬೆಂಗಳೂರು ಹೋಗಿದ್ದೆ ಮೊನ್ನೆ ಭಾನುವಾರ. ಒಂದೊಂದು ಸಿಗ್ನಲ್ ಹತ್ರ 2 ನಿಮಿಷ ವೇಟ್ ಮಾಡಬೇಕಾಗಿತ್ತು. ಆರಾಮಾಗಿ ಇದಕ್ಕೆ ಹೋಗಿ ಬಂದ್ಬಿಡ್ಬೋದಾಗಿತ್ತು, ಅಷ್ಟು ಟೈಮ್ ಇರೋದು. ಅದು ಬೇರೆ ಒಂದೊಂದು 100 ಮೀಟರ್ಸ್ಗೊಂದೊಂದು ಸಿಗ್ನಲ್ಲು. ಅದು ನಾವೇನು ಮಾಡ್ಬೇಕಾಯ್ತು, ಫ್ಲೈಓವರ್ ಮೇಲೆ ಹೋಗ್ಬೇಕಾಗಿದ್ದು. ನಾವು ಮಿಸ್ ಆಗ್ಬಿಟ್ಟು ನಾವು ಕೆಳಗೆ ಇಳಿಸ್ಕೊಂಡ್ಬಿಟ್ವಿ ಸರ್ವಿಸ್ ರೋಡ್ಗೆ. ಅಲ್ಲಿ ಹೆವಿ ಸಿಗ್ನಲ್ಸ್ ಗುರು, 100 ಮೀಟರ್ಸ್ಗೊಂದೊಂದು ಸಿಗ್ನಲ್ಸು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಏನೋ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ಬರೀ ಸಿಗ್ನಲಲ್ಲೇ. ಈಗ ನಮ್ಮ ಚೇತು ಬ್ರೋ ಎಲ್ಲಿದ್ದಾರೆ ಕೇಳೋಣ. ಸುರಭಿ ಟೆಲಿಕಾಮ್ ಇದೆ, ಲೆಟ್ಸ್ ಗೋ ಹೋಗೋಣ. ಸುರಭಿ ಟೆಲಿಕಾಮ್ ಹತ್ರ ಇದ್ದೀನಿ ಅಂತ ಅಂದರು. ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈ ಮುಂಚೆ ಈ ಕಡೆ ಇತ್ತು, ಈಗ ಆ ಕಡೆ ತೊಗೊಂಡಾಗ ಮಾಡಿಬಿಟ್ಟಿದ್ದು ದೊಡ್ಡದಾಗಿ. ಬರ್ತಾರೆ ನೋಡ್ರಿ ಇವರೇ ನಮ್ಮ ಚೇತು ಬ್ರೋ. ಏನು ಉದ್ದಾಗ್ಬಿಟ್ಟಾರಪ್ಪ. ಏನು ಸಮಾಚಾರ? ಆರಾಮ ಅಂದ್ಬಿಟ್ಟೆ. ಈ ಶೆಟ್ ಅಯ್ಯೋ ಲೆಫ್ಟ ರೈಟ ನಾವು ಹೋಗ್ಬೇಕಾರದು? ಲೆಫ್ಟು. ಓ ಅಣ್ಣ ಅಕ್ಕ ಪಕ್ಕನೇ ಬರ್ತಾರೆ ಬ್ರೋ. ಒಂಚೂರು ಗ್ಯಾಪ್ಸಿ ಹಂಗೆ ಆಳೆ ನುಗ್ಸಿಬಿಟ್ಟಿರ್ತಾರೆ. ಬನ್ನಿ ಇಲ್ಲಿ ಹಾಕೋಣ ವಾಕಿಂಗ್. ಗೈಸ್ ಈಗ ನಾವು ಹಾಸ್ಪಿಟಲ್ಗೆ ಬಂದಿದ್ದೀವಿ. ಗೈಸ್ ನಾವೀಗ ರಿದ್ದಿ ಸ್ಕಿನ್ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ಬೆನ್ನಿಂದ ಕಡೆ ಏನೋ ಸ್ವಲ್ಪ ಅಲರ್ಜಿ ಟೈಪ್ ಆಗೈತೆ. ನಿಮಗೆ ಅಲರ್ಜಿ ಆಗ್ಬಿಡೈತೆ ಬ್ರೋ, ಅದಕ್ಕೆ ತೋರ್ಸೋಣ ನಿಮಗೆ ಗೊತ್ತಿಲ್ಲ ಬ್ರೋ. ಯಾವುದೋ ಹುಡುಗಿ ನೋಡಿ ದೃಷ್ಟಿ ಆಗಿರ್ಬೇಕು. ಏನೋ ಮಾಡ್ಬಿಟ್ಟಾರೆ ಯಾರಿಗೋ. ಅದು ಬ್ರೋ ಮೇಲೆ ಎಲ್ಲಿದೆ ಬ್ರೋ ಇರೋದು? ಮೇಲೆ ಈ ಸೈಡ್ ಹೋಗ್ಬೇಕು, ಈ ಸೈಡ್ ಹೋಗ್ಬೇಕು. ಇಲ್ಲ ಬ್ರೋ, ಆಚೆ ಹಿಂಗೆ ಇಲ್ಲ, ಹಿಂಗಿದೆ. ಮೆಟ್ಲಿದೆಯಾ ಇಲ್ಲಿ? ಇಲ್ಲ ಬನ್ನಿ. ರಿಸೆಪ್ಷನ್ ಇಲ್ಲೇ ಹಾಕಿದ್ರು, ನಾವು ನೋಡಲಿಲ್ಲ. ಮೇಲೆ ಇಲ್ಲೇ ಹಾಕೋ ನೋಡ್ರಿ ರಿಸೆಪ್ಷನ್ ಅಂತ. ನಾವು ಅವನಿಗೆ ಹೇಳ್ತಾ ಇದ್ದೀವಿ ಮೇಲೆ ಹೋಗೋದಿಲ್ಲೇನಾ? ಓಕೆ ಥ್ಯಾಂಕ್ ಯು. ಗೈಸ್ ನಾವೀಗ ಮೇಲೆ ಹೋಗ್ತಾಯಿದ್ದೀವಿ. ಡಾಕ್ಟ್ರು ಮೇಲಿರೋದಂತೆ. ಎಲ್ಲಿ ಬ್ರೋ ಮೇಲೆ ಹೋಗೋದು? ಹಾಂ ಗೈಸ್ ಇವತ್ತು ನಮ್ಮ ಜೊತೆ ಚೇತು ಬ್ರೋ ಇದ್ದಾರೆ. ಬನ್ನಿ ಬ್ರೋ ಈ ಕಡೆ ಸೈಡು, ಈ ಕಡೆ ಸೈಡ್ ಬನ್ನಿ. ನಮ್ಮ ಚೇತು ಬ್ರೋ ಇದ್ದಾರೆ. ಏನು ಬ್ರೋ ಸಮಾಚಾರ? ಎಲ್ಲ ಹೇಳ್ಬೇಕು ಬ್ರೋ. ಈ ನಮ್ಮ ಚೇತು ಬ್ರೋ ತುಮಕೂರಲ್ಲಿ ವರ್ಕ್ ಮಾಡ್ತಿರೋದು. ಇನ್ನು ಡೈಲಿ ಸಿಗ್ತಾರೆ. ವರ್ಕಿಕ್ಕಿಲ್ಲ ಬ್ರೋ, ಅದು ವರ್ಕ್ ಅಂದರೆ ಬಿಸ್ನೆಸ್ ಮಾಡ್ತಾ ಇರೋದು. ಇಬ್ರು ಏನು ರೀ ಮೆಟ್ಲುಗಳು ಹಿಂಗೈತಿ ಇಲ್ಲಿ, ಫುಲ್ ಕನ್ಫ್ಯೂಸ್ ಆಗುತ್ತೆ. ಆ ಕಡೆ ಮೇಕೆ ಏನೋ ಮನೆ ಮೇಲೆ ಕೈತಿದ್ದೀರಾ? ಸ್ಕಿನ್ದು ಇಲ್ಲೇನಾ ಇದು ಮನೇನ ಇದು? ಏನೋ ಹೆಂಗಣ ಹೋಗೋದು ಮೇಲೆ ಕಡೆ ಮೆಟ್ಲಿದ್ಯಾ? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋದು ಅದೇ ಅದೇ ಕರ್ಕೊಂಡು. ಗೈಸ್ ನಾವು ಏನೋ ಒಳಗಡೆ ಹಾಸಿ ಮೆಟ್ಲಿಲ್ಲ, ಔಟ್ ಸೈಡ್ ಏನೋ ಮೆಟ್ಲಿರೋದು. ನಾವು ಒಳಗಡೆ ಆಡಿಸಿ ಬಂದ್ಬಿಟ್ವಿ. ಎಲ್ಲ ನಮ್ಮನೆ ನೋಡ್ತಾರೆ ಬ್ರೋ, ಯಾರು ಏನೋ ಮಾಡ್ತಾರೆ ಅಂತ, ಲಾಗ್ ಮಾಡ್ತಾರೆ ಅಂತ. ಹೆಂಗ ಹೋಗೋದು ಹೇಳ್ರಿ. ಏನಂದ್ರೆ ಹಾಂ ಅಲ್ಲಿ ನೋಡಿ ಎಲ್ಲರೂ ಚಪ್ಪಲಿ ಬಿಟ್ಬಿಟ್ಟು ಕೂತವ್ರೆ. ನಾವು ಒಳಗಡೆ ಚಪ್ಪಲಿ ಹಾಕಡೆ ಓಡಾಡಿದೀವಿ, ಅದಕ್ಕೆ ನೋಡ್ತಿದ್ರು ನಮ್ದೇನಾದ್ರು ಸ್ಪೆಷಲ್ ಆಗಿ ನೋಡ್ತಾರೆ. ಎಲ್ಲಿ ಬ್ರೋ, ಎಲ್ಲ ಇದ್ರು ಜಾಗ? ಎಲ್ಲಿ ಬಂದ್ಬಿಟ್ಟಿದ್ದು ಗೊತ್ತಾಯ್ತಿಲ್ಲ. ಹಿಂಗೆ ಇದೆ ಕರೆಕ್ಟ್. ಬನ್ನಿ ಇದು ಗೈಸ್ ನೋಡ್ರಿ, ನಾವು ಹೋಗ್ಬೇಕಾದ್ರೆ ಇಲ್ಲಿ ಮೇಲೆ ಕಾಸಿ ಇಲ್ಲಿಗೆ ಮೇಲ್ ಫ್ಲೋರ್ಗೆ. ನಾವು ಒಳಗೇನೆ ಮೆಟ್ಲು ಕಾಡ್ತಾ ಇದ್ದೀವಿ. ಕಷ್ಟದಲ್ಲಿ ಯೋಚನೆ ಮಾಡ್ಬೇಕಬ್ರು. ಹಾಂ 5 ನಿಮಿಷ ರೋಡಲ್ಲಿ ಕಾಣಿಸ್ಬಿಡುತ್ತೆ. ಗೈಸ್ ಬನ್ನಿ ಹೋಗಿ ಸ್ಕಿನ್ನ ಚೆಕ್ ಮಾಡ್ಸೋಣ. ಸೊ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಬ್ರೋ ಏನಾಗಿರ್ಬೋದು ನನ್ನ ಸ್ಕಿನ್ಗೆ? ಅದೇನು ಗೊತ್ತಾ ಬ್ರೋ, ಸ್ನಾನ ಮಾಡಿದಾಗ ಫುಲ್ ರೆಡ್ ಆಗುತ್ತೆ ಬಾಡಿ ಎಲ್ಲ. ಸ್ನಾನ ಮಾಡಿದಾಗ ಮಾತ್ರ ಸ್ನಾನ ಮಾಡಬೇಡಿ. ಸ್ನಾನ ಮಾಡಿಲ್ಲ ಅಂದ್ರೆ ಹೆಂಗೆ ಸ್ನಾನ ಮಾಡಿಲ್ಲ? ಇದಲ್ಲ ಬ್ರೋ, ಇದು ಬನ್ನಿ ಗೈಸ್. ನನಗೆ ಸ್ನಾನ ಮಾಡಿದಾಗ ಫುಲ್ ಬಾಡಿ ಫುಲ್ ರೆಡ್ ಆಗುತ್ತೆ. ಇವಾಗ ತೋರ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ಬ್ರೋ, ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಬ್ರೋ ಓಪನ್ ಇಲ್ವಲ್ಲ ಬ್ರೋ? ಓಪನ್ ಇಲ್ವಾ? ಇಲ್ಲಪ್ಪ. ಇದೇನ ಸ್ಕಿನ್ದು ಈ ಥರ ಇದ್ದಿತ್ತಾ? ಹಾಂ ಕರೆಕ್ಟ್. ಸ್ವಲ್ಪ ಸಣ್ಣ, ಅಷ್ಟೊಂದೆಲ್ಲ ಆಗಿಲ್ಲ ಬ್ರೋ. ಆಮೇಲೆ ಬ್ರೋ ಈ ಥರ ಆಗ್ಬಿಡಿತ ಬ್ರೋ. ಆ ಥರ ಆಗಿಲ್ಲ, ಸ್ವಲ್ಪ ರೆಡ್ ಆಗುತ್ತೆ ಅಷ್ಟೇ. ಅಷ್ಟೇನಾ? ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ನೋಡ್ರಿ. ಹೌದು, ಹಂಗೆ ಆಗ್ಬಿಡುತ್ತೆ ಮತ್ತೆ ಬಿಟ್ರೆ. ಗೈಸ್ ನಾವು ಹಾಸ್ಪಿಟಲ್ ಬಂದರೆ ಹಾಸ್ಪಿಟಲ್ ಇನ್ನೂ ಓಪನ್ನೇ ಆಗಿಲ್ಲ. ಫೋನ್ ನಂಬರ್ ಹಾಕಿ. ಓಪನ್ ಆಗಿದೆ ಬ್ರೋ. ದಬ್ಬನ ಕಡೆಗೆ ಇದು ಓಪನ್ ಇದೆ ಬ್ರೋ. ಡಾಕ್ಟ್ರ ಇಲ್ಲ ಬ್ರೋ. ನೀವೇ ಡಾಕ್ಟ್ರು ಗೈಸ್. ನಾವು ತೋರ್ಸೋಣ ಅಂತ ಬಂದರೆ ಡಾಕ್ಟ್ರ ಇಲ್ಲ. ಬರೀ ಯಾರು ಬಂದ್ಬಿಟ್ಟು ಇದೇನು ಬೇರೆ ಕಡೆ ಹೋಗೋಣ. ಗೈಸ್ ನಾವು ಒಳಗೆ ಬಂದರೆ ಡಾಕ್ಟ್ರ ಇಲ್ಲ, ತಡೆದಕ್ಕೆ ಅದು ಹಾಕ್ಬಿಡ್ತೀನಿ ವಾಪಸ್. ಈಗ ಬೇರೆ ಕಡೆ ಹೋಗ್ಬೇಕು. ಒಬ್ಬರು ಬೇರೆ ಕಡೆ ನೋಡಿ ಎಲ್ಲಾದರೂ ಬನ್ನಿ ಹೋಗೋಣ. ಚೆಕ್ ಮಾಡಿ ಗೂಗಲಲ್ಲಿ ಹಾಕಿ ನೋಡೋಣ. ಗೈಸ್ ಈಗ ನಾವು ಗೂಗಲ್ಲೇ ಸರ್ಚ್ ಮಾಡಿ ಬಂದಿದ್ದೀವಿ. ಈಗ ನಮಗೆ ಗೊತ್ತಿರಲಿಲ್ಲ ಏನು ಪ್ರೀ ಪ್ಲಾನ್. ಅಣ್ಣ ಇಲ್ಲಿ ಡಾಕ್ಟ್ರ್ ಯಾವಾಗ ಬರ್ತಾರೆ? 1 ಗಂಟೆ. ಓ
ಗಾಯ್ಸ್ ಇನ್ನು 1 ಅವರ ಇಲ್ಲ 1 ಗಂಟೆಗೆ 1 ಗಂಟೆ 1 ಗಂಟೆ 1 ಗಂಟೆ ಬಿಟ್ಕೊಂಡು 1 ಗಂಟೆ ಬಿಡ್ಕೊಂಡಲ್ಲ 1 ಗಂಟೆಗೆ ಬರ್ತಾರೆ. ಈಗ ಎಷ್ಟು ಟೈಮು? 1 ಅವರ್ ಅನ್ಬೋದಾ? 11 ಗಂಟೆಗೆ 12 1 ಗಂಟೆ ಇನ್ನು 2 ಅವರ್ ಬೇಕು. ಬೇಡ ಕಡೆ ಹೋಗಿ ಬಂದು ಗೈಸ್ ಇನ್ನು ಡಾಕ್ಟ್ರ್ ಬರೋಕ್ಕೆ 2 ಅವರ್ ಆಗುತ್ತಂತೆ. ಅಷ್ಟವರೆಗೂ ವೆಯ್ಟ್ ಮಾಡೋಕ್ಕಂತೂ ಆಗಲ್ಲ ನಾವು. ಇನ್ನು ಕೆಲಸಗಳು ಬೇಜಾನಿದ್ದಾವೆ. ಚೇತು ಬರೋದಿನ ಶೂಟ್ಸ್ ಐತೆ. ನಮ್ಮದೇನಿಲ್ಲ, ಚೇತು ಬರೋದಕ್ಕೆ ಕೆಲಸ ಇರೋದು. ಸೊ ಟೈಮ್ ಆಗ್ಬಿಡುತ್ತೆ. ಸೊ ಬನ್ನಿ ಬೇಗ ಈಗ ಬೇರೆ ಡಾಕ್ಟ್ರ್ ಹತ್ರ ಹೋಗೋಣ. ಈಗ ಅಲ್ಲಿಗೂ ಗೂಗಲ್ ಮ್ಯಾಪ್ ಹಾಕ್ಬೇಕು ನೋಡಿ ಬ್ರೋ, ಯಾವುದು ನಿಯರೆಸ್ಟ್ ನೋಡಿ. ಈಗ ನಮ್ಮ ಈ ಸರೌಂಡಿಂಗ್ ಯಾವುದು ನಿಯರೆಸ್ಟ್ ಇದೆ ನೋಡಿ ಗಾಯ್ಸ್. ನಾವೀಗ ಗೂಗಲ್ ಮ್ಯಾಪಲ್ಲಿ ಅಥರ್ವ ಸ್ಕಿನ್ ಕ್ಲಿನಿಕ್ಕಿಗೆ ಹೋಗ್ತಿದ್ದೀವಿ. ಅದು 1 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ ಬ್ರೋ. ಗಾಡಿ ಬೀಗ ಇಲ್ಲೇ ಬಿಟ್ಟು ಬಂದಿದ್ದಲ್ಲ ಬ್ರೋ ನಾನು. ಗೈಸ್ ನೋಡ್ರಿ, ಗಾಡಿ ಬೀಗನ ಇಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗಾಡಿ ಕೀನೇ ಬಿಟ್ಬಿಟ್ಟವ್ರೆ. ಏನ್ರಿ ಇದು ಫಸ್ಟ್ ಟೈಮ್ ಅಲ್ಲ ಬ್ರೋ, ಇಷ್ಟೊಂದು ಸತಿ ಹಿಂಗೆ ಮಾಡಿದ್ದೀನಿ ನಾನು. So, ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಈಗ ಎಲ್ಲಿ ಬ್ರೋ ಹೋಗೋದು? ಅಥರ್ವ ಸ್ಕಿನ್ ಕ್ಲಿನಿಕ್ಕಿಗಲ್ಲ? ಬನ್ನಿ ಹೋಗೋಣ. ಅಥರ್ವ ಸ್ಕಿನ್ ಕ್ಲಿನಿಕ್ ಹೋಗೋಣ. ಆ ಕಡೆ ಜಾಗ ಇಲ್ಲ, ಇಲ್ಲೇ ಬನ್ನಿ. ಗೊತ್ತೇ ಆಗಲ್ಲ ಬ್ರೋ ನಮಗೆ. ಗೈಸ್ ನಾವೀಗ ಬೇರೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇಲ್ಲಾದ್ರೂ ಡಾಕ್ಟ್ರ್ ಇರಲಿ ಅಂತ ಅನ್ಕೊಂಡ್ವಿ ಬ್ರೋ. ಇಲ್ಲಾದ್ರೂ ಡಾಕ್ಟ್ರ್ ಇರಲಿ, ಬೇಗ ತೋರಿಸ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಇದು ಝೂಮ್ ಮಾಡ್ಬೋದು ಇಲ್ಲಿ. ಇದು ನೈಸ್. ಈ ಕಡೆ ಎಲ್ಲ ಬನ್ನಿ, ಈ ಕಡೆನೇ. ಗೈಸ್ ನಾವೀಗ ಬೇರೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಬನ್ನಿ ಲೆಟ್ಸ್ ಗೋ, ಹೋಗೋಣ, ತೋರಿಸೋಣ ಡಾಕ್ಟ್ರಿಗೆ. ಸ್ಕಿನ್ನು ರೆಡ್ ಪಿಂಪಲ್ಸ್ ಹೋಗಿ ಕಲೆಗಳು ಸ್ವಲ್ಪ ಕೆರೆದು ಗಾಯಗಳು ಮಾಡ್ಕೊತಾ ಇದೆ. ಏನಾಯ್ತು ಗೊತ್ತಾ? ನೋಡ್ರಿ ಇಷ್ಟ ಬರೋದು ಡಾಕ್ಟ್ರಿಗೆ. ಸರಿಯಾಗಿ ಕತ್ತಿ ಬಿತ್ತು ನಿಮಗೆ. ಏನು ಮಾಡೋಕ್ಕಲ್ಲ, ಹೆಲ್ತ್ ಅಂದಮೇಲೆ ಹೋಗಿ ಹೋಗುತ್ತೆ, ಖರ್ಚು ಮಾಡೋದು. ಕುಡಿ ನೋಡಿ ಗೈಸ್, ಈಗ ಡಾಕ್ಟ್ರು ಬರ್ಕೊಟ್ಟವ್ರೆ ಮೆಡಿಸಿನ್ಸ್ ಎಲ್ಲ. ಕತ್ರಿ ಗೊತ್ತಿಲ್ಲ ಬ್ರೋ ಎಷ್ಟಾಗುತ್ತೆ ಅಂತ. ಡೈಲಿ 1 ಟ್ಯಾಬ್ಲೆಟ್ ಅಂದರೆ 20 ಡೇಸ್ಗೆ 20 ಟ್ಯಾಬ್ಲೆಟ್ಸ್. ಚೇತು ಬಂದೇ ಬಿಲ್ನ ಪೇ ಮಾಡೋದೀಗ. ಫುಲ್ ರಿಚ್ ಡಾಕ್ಟ್ರು ಹೋಯ್ತಾ ಇದ್ದೀರಾ, ಬನ್ನಿ ಇಲ್ಲಿ. ನಮ್ಮ ಚೇತು ಬ್ರೋ ಇದ್ದರೆ ನಮ್ಗೇನು ಭಯ ಇಲ್ಲ ದುಡ್ಡಿಗೆ. ಬ್ಯಾಂಕೇ ನಮ್ಮ ಜೊತೆ ಇದ್ದಂಗೆ. ಗೈಸ್ ಈಗ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಹೋಯ್ತಿದ್ದೀವಿ. ಬ್ರೋ ಇಂಜೆಕ್ಷನ್ ಫಸ್ಟ್ ತಗೊಂಡೇ ಬಂದಿದ್ದೀಗ. ಗೈಸ್ ಈಗ ನಮ್ಮದು ಆಲ್ಮೋಸ್ಟ್ 2000 ರುಪೀಸ್ ಇವತ್ತು ಎಗ್ರೋದು ಹೋಗುತ್ತೆ. ಇವತ್ತೆಲ್ಲ ಹೋಗೋದಿಲ್ಲ, ಪೆಟ್ರೋಲು ಅದು ಇದು 2000 ರುಪೀಸ್ ಎಗ್ರೋದು ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ, ಹೆಲ್ತು ಚೆನ್ನಾಗಿರಬೇಕು ಅಂದರೆ ಖರ್ಚು ಮಾಡಲೇಬೇಕು. ಗೈಸ್ ಈಗ ಡಾಕ್ಟ್ರ್ ತೋರಿಸಿದಾಯಿತು. ಟ್ಯಾಬ್ಲೆಟ್ಸು 20 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ 20 ಡೇಸ್ಗೆ. ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ನೈಟು ಬೆಳಗ್ಗೆ ಎಲ್ಲ ಹಚ್ಕೊಳ್ಳೋದಕ್ಕೆ. ಗೈಸ್ ನಾವಿವಾಗ ಲೆನ್ಸ್ ಕಾರ್ಡ್ಗೆ ಹೋಗ್ತಾ ಇದ್ದೀವಿ. ಚೆಕ್ ಮಾಡಬೇಕು ಫಸ್ಟು ಹೋಗಿ. ಇವತ್ತೇ ಆರ್ಡ್ರ್ ಮಾಡಲ್ಲ, ಜಸ್ಟ್ ಒಂದು ಸತಿ ನೋಡ್ಕೊಂಬರ್ತೀವಿ ಹೆಂಗೆ ಐತೆ ಅಂತ. ಇವಾಗ ಚೆಕ್ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಗೈಸ್ ಈಗ ನಾವು ಲೆನ್ಸ್ ಕಾರ್ಡಿಗೆ ಬಂದಿದ್ದೀವಿ. ಸೊ ಈಗ ಲೆನ್ಸ್ನ ಚೆಕ್ ಮಾಡಬೇಕು. ಮೈ ಗಾಡ್ ಗೈಸ್, ಒಂಥರ ಚೆನ್ನಾಗಿದ್ದಂಗೆ ಐತೆ ನೋಡೋಣ ತಡ್ರಿ. ಸೆಟ್ ಆಗಬೇಕು ಸೆಟ್ ಆಗ್ತಾ ನಾನೇ ತಗೊಂಡು ಹಾಕೊಂಡ್ರೆ ನಿಜವಾಗ್ಲೂ ಕೊಟ್ಟಿದ್ದು ಇಲ್ಲ. ಬಿಡ್ರಿ, ಏನು ಸಕಲ ಕಾಣ್ತೀರಾ. ಇದು ಒಳ್ಳೆ ಚಿಕ್ಕ ಮಕ್ಳು ಹಾಕೋಣಂಗೆ. ಇಲ್ಲ ಚೆನ್ನಾಗಿತ್ತು. ಗಾಯ್ಸ್ ನಾವೀಗ ಲೆನ್ಸ್ ನೋಡ್ತಾ ಇದ್ದೀವಿ, ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ಗಾಯ್ಸ್ ನಾವು ಚೇತುಬ್ರು ಈಗ ಒಂದು ಕಂಟೆಂಟ್ ಶೂಟ್ ಇತ್ತು. ಕಂಟೆಂಟ್ ಶೂಟ್ನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಹೋಗ್ಬಿಟ್ಟು ಬ್ರೋ ಏನು ಚಾರ್ಜಿಂಗ್ ಹಾಕಿ ಮೊಬೈಲ್ನ ಮತ್ತೆ ನೆಕ್ಸ್ಟ್ ಇನ್ನೂ ಶೂಟ್ ಮಾಡೋಕೆ ಹೋಗಬೇಕು. ಮಳೆ ಬೇರೆ ಬರೋಂಗಾಗಿದೆ, ಒಂದು ಹನಿ ಸಣ್ಣ ಹನಿ ಬೀಳ್ತೈತೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೆಟ್ಸ್ ಗೋ ದರ್ಶು ಫ್ಯಾಮ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಚಾನಲ್ಗೆ ಯಾರಾದರೂ ಹೊಸೊಬ್ಬರು ವಿಸಿಟ್ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್, ಲವ್ ಯು, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.